ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಕರ್ತನಲ್ಲಿ ನನ್ನ ಆತ್ಮೀಯರೇ, ಈ ದಿವಸ ನಾನು ಆರಿಸಿಕೊಂಡ ವಾಕ್ಯದ ಭಾಗ ಸಂದೇಶ ಯಾವುದೆಂದರೆ, ಪಾಪದಿಂದ ಹೇಗೆ ನಾವು ರಕ್ಷಿಸಲ್ಪಡುವಂಥದ್ದು. ನೋಡಿ, ಪಾಪ ಅಂದರೆ ನಿಜವಾಗಿ ಅದು ಅತಿ ಘೋರವಾದದ್ದು. ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ನೋಡಿ, ಪಾಪ ನಮ್ಮನ್ನು ದೇವರ ಅನ್ಯೋನ್ಯತೆಯಿಂದ ಅದು ದೂರ ಮಾಡುವಂಥದ್ದು. ಅದೇ ಪ್ರಕಾರ ಪಾಪ ದೇವರಿಂದ ಬರುವ ಆಶೀರ್ವಾದವನ್ನು ಅದು ತಡೆಯುತ್ತದೆ. ಪಾಪ ಮನುಷ್ಯನನ್ನು ಮರಣಕ್ಕೆ ಅಂದರೆ ನಿತ್ಯ ನರಕಕ್ಕೆ, ಬೆಂಕಿಯ ಕೆರೆಗೆ ಅದು ನಡೆಸುವಂಥದ್ದು. ಪಾಪ ಮನುಷ್ಯನನ್ನು ದೇವರ ಶಿಕ್ಷೆಗೆ ಒಳಪಡಿಸುವಂಥದ್ದು ಆಗಿದೆ. ಆಗಿರುವಾಗ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, 119ನೇ ಕೀರ್ತನೆ 11ನೇ ವಚನದಲ್ಲಿ ನೋಡಿ, ನಿನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಬಚ್ಚಿಟ್ಟಿದ್ದೇನೆ. ಇಲ್ಲಿ 119ನೇ ಕೀರ್ತನೆ ನ್ಯಾಯ ಪ್ರಮಾಣದ ಮಹತ್ವ ವರ್ಣಿಸುವ ಒಂದು ಕೀರ್ತನೆ ಆಗಿದೆ. ಇಲ್ಲಿ ಯೌವನಸ್ಥನು ಯಾವುದರಿಂದ ತನ್ನ ನಡತೆಯನ್ನು ಶುಚಿ ಮಾಡಿಕೊಳ್ಳುವನು, ನಿನ್ನ ವಾಕ್ಯವನ್ನು ಕೈಗೊಳ್ಳುವುದರಿಂದಲೇ ಅಂತ ಇಲ್ಲಿ ಬೈಬಲಲ್ಲಿ ನಾವು ನೋಡ್ತೇವೆ. ಹಾಗೆ ಪ್ರಿಯರೇ, ಇಲ್ಲಿ ಪಾಪ ಅದು ನಮ್ಮನ್ನು ದೇವರಿಂದ ಬೇರ್ಪಡಿಸುವಂಥದ್ದು. ನಮಗೆ ಗೊತ್ತುಂಟು, ಹಳೆ ಒಡಂಬಡಿಕೆಯಲ್ಲಿ ಆದಿ ಕಾಲದಲ್ಲಿ ನಾವು ನೋಡ್ತೇವೆ. ನೋಡಿ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಪ್ರಕಾರ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಆದರೆ ಮನುಷ್ಯನು ದೇವರೇ ಅವಿಧನಾದ ಅಂತ ದೇವರ ವಾಕ್ಯ ನೋಡುತ್ತೇವೆ. ಹಾಗೆ ನೋಡಿ, ಅಲ್ಲಿ ಮನುಷ್ಯನು ಅಲ್ಲಿ ಪಾಪ ಮಾಡಿ ಅವನು ವಿಫಲನಾದ. ಆಗಿರುವಾಗ ನೋಡಿ, ಪಾಪ ದೇವರು ಯಾವಾಗಲೂ ಸಹಿಸುವುದಿಲ್ಲ. ಆದರೆ ದೇವರು ಪಾಪಿಗಳನ್ನು ತುಂಬ ಪ್ರೀತಿ ಮಾಡುತ್ತಾನೆ. ಆದರೆ ಪಾಪವು ದೇವರು ಅದನ್ನು ಸಹಿಸುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗೆ ನೋಡಿ, ಅಲ್ಲಿ ನಮ್ಮ ಪಿತೃಗಳಾದ ತಂದೆ ತಾಯಾದ ಆದಮ್ ಅವ್ವ ದೇವರಿಗೆ ವಿರೋಧವಾಗಿ ಅವರು ಪಾಪ ಮಾಡಿದರು. ದೇವರು ಕೊಟ್ಟ ನಿಯಮವನ್ನು ಅವರು ಸರಿಯಾಗಿ ಕೈಗೊಳ್ಳಲಿಲ್ಲ. ದೇವರಿಗೆ ಅವಿಧೇಯರಾದರು. ಅಂದರೆ ದೇವರ ವಿರುದ್ಧ ಪಾಪ ಮಾಡುವಾಗ ದೇವರನ್ನು ಸಹಿಸಲಿಲ್ಲ ಅಂತ ನಾವು ನೋಡುತ್ತೇವೆ. ಹಾಗೆ ನೋಡಿ, ಪಾಪ ಏನು ಮಾಡಿತ್ತು, ಮನುಷ್ಯನಿಗೂ ಮತ್ತು ದೇವರಿಗಿರುವ ಸಂಬಂಧವನ್ನು ಅದು ಬೇರ್ಪಡಿಸಿ ನಾವು ನೋಡುತ್ತೇವೆ. ಆದಮ್ ಅವ್ವ ಮಾಡಿದ ಪಾಪದಿಂದ ನೋಡಿ, ಮನುಷ್ಯನಿಗೂ ಮತ್ತು ದೇವರಿಗೂ ಸಂಬಂಧ ಅಂದರೆ ಸಂಪರ್ಕ ಅದು ಕಳೆದು ಹೋಗಿತ್ತು. ಆಗಿರುವಾಗ ನೋಡಿ, 2000 ವರ್ಷಗಳ ಹಿಂದೆ ನೋಡಿ, ದೇವರು ಅಂದರೆ ಮನುಷ್ಯನ ಮೇಲೆ ಆತನ ಅತಿಯಾದ ಪ್ರೀತಿಯನ್ನು ತೋರಿಸಿ ತನ್ನ ಒಬ್ಬನೇ ಮಗನಾದ ಕ್ರಿಸ್ತನ ಯೇಸುವನ್ನು ಮಾನವ ಕುಲದ ರಕ್ಷಣೆಗಾಗಿ ನೋಡಿ ಆತ ಈ ಲೋಕಕ್ಕೆ ಬರಬೇಕಾಗಿತ್ತು. ನೋಡಿ, ನಮ್ಮ ಪಾಪಕ್ಕಾಗಿ ನೋಡಿ ನಮ್ಮ ಕರ್ತನು, ನಮ್ಮ ಒಡೆಯನಾಗಿರುವ ರಕ್ಷಕನು ಆ ಸುಡು ಬಿಸಿಲಿನಲ್ಲಿ ತನ್ನ ಪವಿತ್ರವಾದ ಅಂದರೆ ಪಾಪ ಇಲ್ಲದ ಅತಿ ಪರಿಶುದ್ಧವಾದ ಆ ದೇಹವನ್ನು ಆ ಕಲ್ವಾರಿಯ ಪೂಜೆಯಲ್ಲಿ ನನಗಾಗಿ ನಿಮಗೆ ಅರ್ಪಿಸಿದ್ದಾರೆ. ಆ ಕಲ್ವಾರಿಯಲ್ಲಿ ಆ ಸುರಿಸಿದ ಆ ಅತಿ ಪರಿಶುದ್ಧ ರಕ್ತದಿಂದ ಈಗ ನೋಡಿ ಮಾನವ ಕುಲಕ್ಕೆ, ಮಾನವರಿಗೆ ಮತ್ತು ದೇವರಿಗೆ ಹೊಸ ಸಂಬಂಧವನ್ನು ದೇವರು ಸ್ಥಾಪಿಸಿದ್ದಾನೆ. ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಹಾಗಿರುವಾಗ ಭಕ್ತನಾದ ದಾವೀದನು ಹೇಳ್ತಾನೆ, ನಿನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ನನ್ನ ಹೃದಯದಿಂದ ವಾಕ್ಯವನ್ನು ಬಚ್ಚಿಟ್ಟಿದ್ದೇನೆ. ನೋಡಿ ಪ್ರಿಯರೇ, ನಾವು ಈ ಪಾಪಮಯ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ.
ನೋಡಿ, ಇಡೀ ಲೋಕ ಸೈತಾನನ ವಶದಲ್ಲಿದೆ. ಹೌದು, ಇಡೀ ವಿಶ್ವವನ್ನು, ಇಡೀ ಸೃಷ್ಟಿಯನ್ನು ದೇವರು ಸೃಷ್ಟಿ ಮಾಡಿದ್ರೂ ಕೂಡ, ಆದರೆ ಆದಮ್ ಅವರು ಪಾಪದ ದೆಸೆಯಿಂದ ನೋಡಿ ಇಡೀ ಲೋಕ ಸೈತಾನನ ವಶದಲ್ಲಿದೆ. ಅದಕ್ಕಾಗಿ ನೋಡಿ, ಈ ಲೋಕದಲ್ಲಿ ಅನೇಕ ಪಾಪದ ಕಾರ್ಯಗಳು ನಡೀತೇವೆ, ಅನೇಕ ಕೆಟ್ಟ ಕಾರ್ಯಗಳು, ಅನೇಕ ಅನ್ಯಾಯ, ಮೋಸ, ವಂಚನೆ, ಕೊಲೆ, ವ್ಯಭಿಚಾರ, ಅನೇಕ ದುಷ್ಟ ಕಾರ್ಯಗಳು ಲೋಕದಲ್ಲಿ ನಡೀತದೆ. ಯಾಕೆಂದರೆ ಇಡೀ ಲೋಕ ಸೈತಾನನ ವಶದಲ್ಲಿ ಇದೆ, ನಾವು ತಿಳಿದುಕೊಳ್ಬೇಕು. ಹಾಗಿರುವಾಗ ನೋಡಿ, ನಾವು ಪಾಪದ ಲೋಕದಲ್ಲಿ ಜೀವಿಸ್ತಿದ್ದೇವೆ. ಹೌದು, ನಾವು ರಕ್ಷಣೆ ಹೊಂದಿದ್ರೂ ಕೂಡ ನಾವು ಸಂಪೂರ್ಣರಲ್ಲ. ಯಾಕೆಂದರೆ ರಕ್ತ ಮಾಂಸದ ದೇಹ, ಈ ದೇಹಕ್ಕೆ ಶೋಧನೆ ಇದೆ, ಈ ದೇಹದಲ್ಲಿ ಪಾಪದ ಸ್ವಭಾವ ಇದೆ. ಆಗಿರುವಾಗ ನೋಡಿ, ನಾವು ಲೋಕದಲ್ಲಿ ಕ್ರಿಸ್ತಿಯ ಜೀವಿತ ನಡೆಸಬೇಕಾದ್ರೆ, ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕಾದ್ರೆ, ಪ್ರಿಯರೇ, ದೇವರು ಕೊಟ್ಟ ಅಮೂಲ್ಯವಾದ ಜೀವವುಳ್ಳ ವಾಕ್ಯ, ಅದು ನಾವು ತಲೆಯೆಷ್ಟೋ ಶೇಖರಣೆ ಮಾಡಬಹುದು, ಅದು ಪ್ರಯೋಜನ ಇಲ್ಲ. ಅದು ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಅದನ್ನು ಬಚ್ಚಿಡಬೇಕು. ಸರಿಯಾಗಿ ತಿಳಿದುಕೊಳ್ಳಿ, ದೇವರ ವಾಕ್ಯ ಆತನೇ ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ. ಹಾಗಿರುವಾಗ ನೋಡಿ, ನಾವು ಲೋಕದಲ್ಲಿ ಒಳ್ಳೆಯ ಒಂದು ಜೀವನ ಮಾಡಬೇಕಾದ್ರೆ, ನಾವು ಪರಿಶುದ್ಧದಲ್ಲಿ ಇರಬೇಕಾದ್ರೆ, ನಾವು ಒಬ್ಬರು ಪ್ರೀತಿಸುವುದು ಕಲಿಯಬೇಕಾದ್ರೆ ನೋಡಿ, ದೇವರ ವಾಕ್ಯ ಅದು ನಮ್ಮ ಹೃದಯದಲ್ಲಿ ಇರಬೇಕು. ಸರಿಯಾಗಿ ತಿಳಿದುಕೊಳ್ಳಿ, ದೇವರ ವಾಕ್ಯ ನಮ್ಮ ತಲೆಯಲ್ಲಿ ಅಲ್ಲ, ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇರುವುದಾದರೆ ನೋಡಿ, ನಮ್ಮಲ್ಲಿರುವ ಪರಿಶುದ್ಧ ಆತ್ಮನು, ಪವಿತ್ರ ಆತ್ಮನು ನಮಗೆ ಬೇಕಾದ ಬಲವನ್ನು, ನಮಗೆ ಬೇಕಾದ ಧೈರ್ಯವನ್ನು, ಶೋಧನೆ ಬರುವಾಗ ಅದು ಜಯಿಸಲು ಶಕ್ತಿಯನ್ನು ಪರಿಶುದ್ಧಾತ್ಮನ ದೇವರು ಕೊಡುವನಾಗಿದ್ದಾನೆ. ಹಾಗೆ ನಾವು ಲೋಕದ ಸಮಾಧಾನದಲ್ಲಿ, ಸಂತೋಷದಲ್ಲಿ, ನಾವು ನೀತಿಯಲ್ಲಿ ಜೀವನ ಮಾಡಬೇಕಾದ್ರೆ ಪರಿಶುದ್ಧಾತ್ಮ ದೇವರು ನಮಗೆ ಮುಖ್ಯವಾಗಿ ನಮ್ಮಲ್ಲಿ ಆತನು ಕಾರ್ಯ ಮಾಡುವನಾಗಿದ್ದಾನೆ. ನಾವು ನೋಡಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಹಾಗಿರುವಾಗ ಭಕ್ತನು ಹೇಳ್ತಾನೆ ನೋಡಿ, ಭಕ್ತನ ದಾವೀದನು ಅವನಿಗೆ ಯಾವುದು ಕೊರತಿರಲಿಲ್ಲ, ಆದರೆ ದೇವರ ವಾಕ್ಯ ಅದು ನಮ್ಮನ್ನು ಪಾಪದಿಂದ, ಅನೀತಿಯಿಂದ, ಮೋಸದಿಂದ, ಸೈತಾನ ತಂತ್ರಗಳಿಂದ ದೇವರ ವಾಕ್ಯ ನಮ್ಮನ್ನು ರಕ್ಷಿಸ್ತದೆ. ಆಗಿರುವ ದೇವರ ವಾಕ್ಯವನ್ನು ನಾವು ಓದುವುದು ಮಾತ್ರ ಅಲ್ಲ, ನಾವು ದಿನನಿತ್ಯ ಅದನ್ನು ಧ್ಯಾನಿಸಬೇಕು. ಅದನ್ನು ನಾವು ನಮ್ಮ ಹೃದಯದಲ್ಲಿ ಅದನ್ನು ತೆಗೆದುಕೊಳ್ಳಬೇಕು. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು, ಸೇವಿಸಬೇಕು. ಬೈಬಲ್ ನಮಗೆ ಕಲಿಸುತ್ತದೆ. ಮುಂದೆ ನಾವು ನೋಡುವ ಕೀರ್ತನೆ 37:31 ವಚನದಲ್ಲಿ ನೋಡಿ, ಅವನ ದೇವರ ನ್ಯಾಯ ಪ್ರಮಾಣವು ಅವನ ಹೃದಯದಲ್ಲಿ ಇದೆ, ಅವನ ಹೆಜ್ಜೆಗಳು ಕದಲುವುದಿಲ್ಲ. ನಾನು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿಯ ದೇವರೇ, ನಿನ್ನ ಅತಿ ಉನ್ನತವಾದ, ಅತಿ ಶ್ರೇಷ್ಠವಾದ ನಿನ್ನ ವಾಕ್ಯಕ್ಕಾಗಿ ನಾವು ಕೊಂಡಾಡುತ್ತೇವೆ. ಪ್ರೀತಿಯ ನಮ್ಮ ಯೇಸುವೇ, ಅಪ್ಪ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು. ನಮ್ಮನ್ನು ದೇವರ ವಾಕ್ಯದಲ್ಲಿ ಬೆಳೆಸಿ, ನಿನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ನಿನ್ನ ವಾಕ್ಯವನ್ನು ಕೈಕೊಂಡು ಜೀವನ ಮಾಡುವಂತೆ ನಮ್ಮನ್ನು ನಡೆಸು. ಆತ್ಮನೇ, ಪರಿಶುದ್ಧ ಆತ್ಮನೇ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪರಿಶುದ್ಧ ದೇವರೇ, ಆಮೆನ್. ಪ್ರಿಯರೇ, ನೋಡಿ, ಇಲ್ಲಿ ದುಷ್ಟರ ಸಂಪತ್ತು, ಸದ್ಭಕ್ತರ ನಂಬಿಕೆ. ನೋಡಿ, ಲೋಕದಲ್ಲಿ ದುಷ್ಟರ ಸಂಪತ್ತು, ನೋಡಿ, ಸಂಪತ್ತು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವುದಿಲ್ಲ. ಆದರೆ ಸದ್ಭಕ್ತರ ನಂಬಿಕೆ ಅಂದರೆ ದೇವರ ಮೇಲಿಟ್ಟ ನಂಬಿಕೆ, ವಿಶ್ವಾಸ, ಅದು ನಮ್ಮನ್ನು ರಕ್ಷಿಸುವಂಥದ್ದು. ನೋಡಿ, ಇಲ್ಲಿ ಅವನ ದೇವರ ನ್ಯಾಯ ಪ್ರಮಾಣ ಅಂದರೆ ದೇವರ ವಾಕ್ಯ. ದೇವರ ವಾಕ್ಯ ಅವನ ಹೃದಯದಲ್ಲಿ ಇದೆ. ಯಾರಲ್ಲಿ? ಭಕ್ತರ ಹೃದಯದಲ್ಲಿ ಇರಬೇಕು. ನೋಡಿ, ಅವನ ಹೆಜ್ಜೆಗಳು ಕದಲುವುದಿಲ್ಲ. ಅವನ ಹೆಜ್ಜೆ ಅಂದರೆ ಅಲ್ಲಿ ಹೃದಯದ ಬಗ್ಗೆ ಮಾತನಾಡುವುದು.
ಅಂದರೆ ಅವರ ನಂಬಿಕೆ ಅದು ಸ್ಥಿರವಾಗಿರ್ತದೆ. ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು, ಬಾಧೆಗಳು, ಅನೇಕ ರೀತಿಯ ನಮಗೆ ಕಾಯಿಲೆಗಳು ಬಂದರೂ ಕೂಡ ಪ್ರಿಯರೇ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯುವುದಾದರೆ, ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರುವುದಾದರೆ ನೋಡಿ ನಾವು ಸ್ಥಿರವಾಗಿ ನಿಲ್ಲುತ್ತೇವೆ. ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲುತ್ತೇವೆ. ನಾವು ಎಂದಿಗೂ ನಾವು ಚಂಚಲರಾಗುವುದಿಲ್ಲ, ನಿರಾಶೆಗೊಳ್ಳುವುದಿಲ್ಲ, ದೇವರನ್ನು ಬಿಟ್ಟು ನಾವು ದೂರ ಹೋಗುವುದಿಲ್ಲ. ಏನು ಬಂದರೂ ಕೂಡ ದೇವರು ನಮ್ಮ ಜೊತೆಗೆ ಇದ್ದಾನೆ, ದೇವರು ನಮ್ಮನ್ನು ನಡೆಸ್ತಾನೆ, ದೇವರನ್ನು ಕಾಪಾಡುತ್ತಾನೆ, ದೇವರು ನಮಗೆ ಸಹಾಯ ಮಾಡುತ್ತಾನಂತ ಒಂದು ಸ್ಥಿರವಾದ ಅಂದರೆ ಬಲವಾದ ನಂಬಿಕೆ ನಮ್ಮಲ್ಲಿರುತ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಿರುವಾಗ ನಮ್ಮ ಜೀವನದಲ್ಲಿ ಒಂದು ಸ್ಥಿರತೆ, ನಮ್ಮ ಜೀವನದಲ್ಲಿ ಸಮಾಧಾನ ನಮ್ಮಲ್ಲಿರುತ್ತದೆ ಅಂತ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ಪ್ರಕಾರ ಕೀರ್ತನೆ 19 10ರಿಂದ 13 ವಚನ ನಾವು ನೋಡುವ. ಕೀರ್ತನೆ 19 10ರಿಂದ 13 ವಚನ ನೋಡಿ. ಅವು ಬಂಗಾರಕ್ಕಿಂತಲೂ ಬಹಳ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು, ಜೇನಿಗಿಂತಲೂ ಜೇನು ಹಟ್ಟಿಯ ತುಪ್ಪಕ್ಕಿಂತಲೂ ಸಿಹಿಯಾದವುಗಳು ಆಗಿವೆ, ಮತ್ತು ನಿನ್ನ ಸೇವಕನು ಅವುಗಳಿಂದ ಎಚ್ಚರಿಸಲ್ಪಡುತ್ತಾನೆ. ಅವುಗಳನ್ನು ಕೈಗೊಳ್ಳುವುದರಲ್ಲಿ ದೊಡ್ಡ ಪ್ರತಿಫಲ ಉಂಟು. ನೋಡಿ ಪ್ರಿಯರೇ, ದೇವರ ವಾಕ್ಯ ಬಂಗಾರಕ್ಕಿಂತಲೂ ರುಚಿಯಾದ ಜೇನು ತುಪ್ಪಗಿಂತಲೂ ಸಿಹಿಯಾದವುಗಳೇ, ಮತ್ತು ಆತನ ಸೇವಕನು ಅಂದರೆ ಸೇವಕನು ಮತ್ತು ಭಕ್ತರು ಎಚ್ಚರಿಸಲ್ಪಡುತ್ತಾರೆ. ನೋಡಿ, ವಾಕ್ಯವನ್ನು ಕೈಗೊಳ್ಳುವುದರಲ್ಲಿ ದೊಡ್ಡ ಪ್ರತಿಫಲ ಉಂಟು. ದೇವರ ವಾಕ್ಯ ನಮ್ಮನ್ನು ಅದು ತಿದ್ದುವಂಥದ್ದು, ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದು, ದೇವರ ವಾಕ್ಯ ನಮ್ಮನ್ನು ಪಾಪ ಮಾಡದಂತೆ ನಮ್ಮನ್ನು ಕಾಪಾಡುವಂಥದ್ದು, ದೇವರ ವಾಕ್ಯ ನಮ್ಮನ್ನು ಆಧರಿಸುವಂಥದ್ದು, ದೇವರ ವಾಕ್ಯ ನಮ್ಮನ್ನು ನೀತಿಯಲ್ಲಿ ನಡೆಸುವಂಥದ್ದು, ಮತ್ತು ದೇವರ ವಾಕ್ಯ ನಮ್ಮ ಜೀವನವನ್ನೇ ಬದಲಾಯಿಸುವಂಥದ್ದು ಆಗಿದೆ. ಅದಕ್ಕೋಸ್ಕರ ಇಲ್ಲಿ ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ನೋಡಿ, ಬಂಗಾರ ಎಷ್ಟು ಅಮೂಲ್ಯವೋ, ಜೇನುತುಪ್ಪ ಎಷ್ಟು ರುಚಿ, ಆರೋಗ್ಯ ಎಷ್ಟು ಒಳ್ಳೆಯದು, ಅದಕ್ಕಿಂತ ದೇವರ ಜೀವವುಳ್ಳ ಪರಿಶುದ್ಧವಾದ ವಾಕ್ಯ ಅದಕ್ಕಿಂತ ಅಪಟ್ಟವಾದದ್ದು, ಅದಕ್ಕಿಂತ ಶಕ್ತಿ ಉಳ್ಳದು, ಅದು ಆತ್ಮಿಕ ಉಳ್ಳದು ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕೆಂದರೆ ಮನುಷ್ಯನನ್ನು ಬದಲಾಯಿಸುವಂಥದ್ದು ಪ್ರಿಯರೇ, ಅದು ದೇವರ ವಾಕ್ಯದಿಂದ ಮಾತ್ರ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮದು ಯಾವ ಕಾರ್ಯಗಳಿಂದ ಮನುಷ್ಯನ ಬದಲಾವಣೆ ಆಗುವುದಿಲ್ಲ, ಸರಿಯಾಗಿ ತಿಳಿದುಕೊಳ್ಳಿ. ಈಗ 119ನೇ ಕೀರ್ತನೆ 3ನೇ ವಚನ ನಾವು ನೋಡುವ. 119ನೇ ಕೀರ್ತನೆ 103ನೇ ವಚನ. 119ನೇ ಕೀರ್ತನೆ 103ನೇ ವಚನ. ನಿನ್ನ ಮಾತುಗಳು ನನ್ನ ರುಚಿಗೆ ಎಷ್ಟೋ ಸಿಹಿಯಾಗಿವೆ, ಅವು ನನ್ನ ಬಾಯಿಗೆ ಜೇನಿಗಿಂತ ಸಿಹಿಯಾಗಿವೆ. ನೋಡಿ, ನಿನ್ನ ಮಾತುಗಳು ಅಂದರೆ ದೇವರ ವಾಕ್ಯಗಳು, ದೇವರ ಮಾತುಗಳು ನನ್ನ ತುಟಿಗೆ ಎಷ್ಟೋ ಸಿಹಿಯಾಗಿದೆ. ಆದ್ದರಿಂದ ಮೋಸ ಮಾರ್ಗಗಳೆಲ್ಲ ನನ್ನ ಹಾಗೆ ಮಾಡಿದ್ದೇನೆ. ನೋಡಿ, ಪರಿಶುದ್ಧತೆ ಜೀವಿತ ಮಾಡಬೇಕಾದ್ರೆ ಪ್ರಿಯರೇ, ದೇವರ ವಾಕ್ಯದಿಂದ ಮಾತ್ರ ಸಾಧ್ಯ. ನಾನು ರಕ್ಷಣೆ ಹೊಂದಿದ್ದೇನಂತ ಹೇಳಿದ್ರೆ ಸಾಕಾಗುವುದಿಲ್ಲ, ನಾನು ಸ್ವರ್ಗಕ್ಕೆ ಹೋಗ್ತೇನಂತ ಹೇಳಿದ್ರೆ ಸಾಕಾಗುವುದಿಲ್ಲ. ದೇವರು ಈ ಲೋಕದಲ್ಲಿ ನಮಗೆ ಕೆಲವು ವರ್ಷಗಳಲ್ಲಿ ಈ ಲೋಕದಲ್ಲಿ ಕೊಟ್ಟಿದ್ದಾನೆ. ಯಾಕೆ? ನಾವು ನೋಡಿ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡುವ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡಿ.
ನಾನು ನಿಮಗೆ ಹೇಳಿದ ಮಾತಿನ ದೆಸೆಯಿಂದ ನೀವು ಈಗ ಶುದ್ಧರಾಗಿದ್ದೀರಿ. ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆ ದ್ರಾಕ್ಷಿಯ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಿಗೆ ತಾನೇ ಫಲ ಕೊಡಲಾರದೋ ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಇದು ಶಿಷ್ಯತನದ ಬಗ್ಗೆ ಮಾತನಾಡುವಂಥದ್ದು. ಹಾಗೆ ನೋಡಿ, ದೇವರ ವಾಕ್ಯದ ಮೂಲಕ ನಮ್ಮ ಜೀವನ ಶುದ್ಧವಾಗುವಂಥದ್ದು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮತ್ತು ನೋಡಿ, ನಾವು ಫಲ ಕೊಡುವ ಕ್ರೈಸ್ತರಾಗಬೇಕು. ನೋಡಿ, ಲೋಕದ ಎಷ್ಟೋ ಜನರು ಕ್ರಿಸ್ತನ ಇಲ್ಲದೆ ಜನರು ಮರಣ ಹೊಂದುತ್ತಾ ಇದ್ದಾರೆ. ಹಾಗಿರುವಾಗ ಅವರ ನಿತ್ಯತ್ವದ ಬಗ್ಗೆ ಅವರಿಗೆ ಆ ತಿಳುವಳಿಕೆ ಜ್ಞಾನ ಇಲ್ಲ. ನಾನು ಚರ್ಚಿಗೆ ಹೋಗ್ತೇನೆ, ನಾನು ದೇವರಿಗೆ ಕಾಣಿಕೆ ಕೊಡ್ತೇನೆ, ನಾನು ಒಳ್ಳೆಯ ಜೀವನ ಮಾಡಿದ್ದೇನಂತ ಇದು ನಮ್ಮನ್ನು ಸ್ವರ್ಗಕ್ಕೆ ನಡೆಸುವುದಿಲ್ಲ. ಆದರೆ ಪ್ರಿಯರೇ, ಮನುಷ್ಯನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅವನ ಪಾಪಗಳ ಪರಿಹಾರ ಇಲ್ಲಿಯೇ ಆಗಬೇಕು. ಸತ್ತ ನಂತರ ಪಾಪಗಳ ಪರಿಹಾರ ಆಗುವುದಿಲ್ಲ. ಅವನು ದೇವರ ಬಳಿಗೆ ಬಂದು ನಾನು ಪಾಪಿ ಎಂದು ಅವನು ಮನಸ್ಸಾಗಿ ಒಪ್ಪಿಕೊಳ್ಳಬೇಕು, ಮಾನಸಾಂತರ ಪಡಬೇಕು. ನನಗಾಗಿ ಯೇಸು ಶಿಲುಬೆಯಲ್ಲಿ ಸತ್ತಿದ್ದಾನೆ, ಕಟ್ಟಿದ್ದಾನೆ, ಆತನು ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ, ಹೃದಯದಲ್ಲಿ ಆತನು ನಂಬಬೇಕು, ಆತನ ಸ್ವೀಕಾರ ಮಾಡುವಾಗ ನೋಡಿ ಪವಿತ್ರಾತ್ಮನ ನಾನು ಹೊಂದುತ್ತಾನೆ. ನೋಡಿ, ಆಗಲೇ ಅವನಿಗೆ ನಿತ್ಯ ಜೀವವನ್ನು ದೇವರು ಕೊಡ್ತಾನೆ. ಸತ್ತ ನಂತರ ನಿತ್ಯ ಜೀವ ಸಿಗುವುದಿಲ್ಲ, ಬೈಬಲನ್ನು ಕಲಿಸುವುದಿಲ್ಲ. ಸರಿಯಾಗಿ ತಿಳಿದುಕೊಳ್ಳಿ. ಆಗಿರುವಾಗ ನೋಡಿ, ದೇವರ ವಾಕ್ಯ ನಮ್ಮ ಜೀವಿತವನ್ನೇ ಬದಲಾಯಿಸುವಂಥದ್ದು ವಾಕ್ಯ ಆಗಿದೆ. ಆಗಿರುವಾಗ ನಾವು ನೋಡಿ, ದೇವರ ಮಕ್ಕಳು ಫಲ ಕೊಡಬೇಕು. ನಾವು ಕ್ರಿಸ್ತನನ್ನು ಅನುಸರಿಸುವ ಮಕ್ಕಳು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು. ನೋಡಿ, ನಾವು ದೇವರ ಶುಭ ಸಂದೇಶವನ್ನು ಇತರಿಗೆ ನಾವು ತಿಳಿಸಬೇಕು. ಇದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ನಾವು ಸರಿಯಾಗಿ ತಿಳಿದುಕೊಳ್ಳಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಈಗ ರೋಮಪುರ 6ನೇ ಅಧ್ಯಾಯದಲ್ಲಿ 12 ಮತ್ತು 11ನೇ ವಚನ. ರೋಮಪುರ 6ನೇ ಅಧ್ಯಾಯ ದೇವರ ವಾಕ್ಯ ಇರ್ತದೆ. ರೋಮಪುರದಲ್ಲಿ ರೋಮಪುರ 6ನೇ ಅಧ್ಯಾಯ 12ನೇ ವಚನ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ಅದರ ದುರಾಶೆಗಳಿಗೆ ಒಳಪಡಬೇಡಿರಿ. ಇಲ್ಲವೇ ನೀವು ನಿಮ್ಮ ಅಂಗಾಂಗಗಳನ್ನು ಪಾಪಕ್ಕೆ ಒಳಪಡಿಸುವರಾಗಿದ್ದು ಅನೀತಿಯನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿಸುವರು ಎಂಬಂತೆ ನಿಮ್ಮ ಅಂಗಾಂಗಗಳನ್ನು ನೀತಿಯ ಕಾರ್ಯಗಳನ್ನು ನಡೆಸುವ ಸಾಧನಗಳಾಗಿ ದೇವರಿಗೆ ಒಳಪಡಿಸಿರಿ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಪ್ರಭುತ್ವ ನಡೆಸಬಾರದು. ಕಾರಣವೇನೆಂದರೆ ನೀವು ನ್ಯಾಯ ಪ್ರಮಾಣಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. ಹಾಗಾದರೆ ಏನು? ನಾವು ನ್ಯಾಯ ಪ್ರಮಾಣಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀವೆಂದು ಪಾಪವನ್ನು ಮಾಡಬಹುದೋ? ಹಾಗೆ ಎಂದಿಗೂ ಅಲ್ಲ. ನೀವು ಯಾರಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿ ಕೊಡುತ್ತೀರೋ ಅವರಿಗೆ ದಾಸರಾಗಿಯೇ ವಿಧೇಯರಾಗಿರುವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ, ಇಲ್ಲವೇ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ. ನೋಡಿ ಪ್ರಿಯರೇ, ರಕ್ಷಣೆ ಹೊಂದಿದ್ದ ದೇವರ ಮಕ್ಕಳು ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ. ಹಾಗಿರುವಾಗ ಈಗ ನೀತಿಗಾಗಿ ನಾವು ಜೀವಿಸುವುದು ಸರಿಯಾಗಿ ತಿಳಿದುಕೊಳ್ಳಿ. ಹಾಗಿರುವ ನೋಡಿ, ಈ ದೇಹದ ಎಲ್ಲ ಅಂಗಾಂಗಗಳು ನೋಡಿ, ಇದು ದೇವರ ರಚನೆ. ಹಾಗಿರುವಾಗ ಮೊದಲು ನೋಡಿ, ಈ ಅಂಗಾಂಗಗಳು ಇದು ಪಾಪಗಳು ಮಾಡುತ್ತಾ
ಅನೀತಿಯ ಕಾರ್ಯಗಳು ಮಾಡುತ್ತಾ ನಾವು ಪಾಪದ ಜೀವನದಲ್ಲಿ ಜೀವಿಸಿದವರು. ಈಗ ದೇವರ ಕೃಪೆಯಿಂದ ಮತ್ತು ನಮ್ಮ ನಂಬಿಕೆಯಿಂದ ಈಗ ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲ ಪಾಪಗಳ ಪರಿಹಾರ ಆಗಿ ನಾವೀಗ ದೇವರ ಮಕ್ಕಳು ಆಗಿದ್ದೇವೆ. ಹಾಗಿರುವಾಗ ನೋಡಿ, ನಾವು ಇನ್ನು ಪಾಪಕ್ಕೆ ದಾಸರಾಗಿ ಇರಬಾರದು. ನಾವು ಪಾಪದಲ್ಲಿ ಜೀವನ ಮಾಡದೆ, ಅನೀತಿಯಲ್ಲಿ ಜೀವನ ಮಾಡದೆ, ದೇವರಿಗೆ ಭಯಪಟ್ಟು ದೇವರ ನೀತಿಯಲ್ಲಿ ನಾವು ನಡೆಯಬೇಕೆಂದು ಅಪೊಸ್ತಲ ಪೌಲನು ಇಲ್ಲಿ ತಿಳಿಸುವನಾಗಿದ್ದಾನೆ. ಯಾಕೆಂದರೆ ನೋಡಿ, ಪಾಪಕ್ಕೆ ದಾಸರಾದರೆ ಅದು ಮರಣವೇ, ವಿಧೇಯತ್ವಕ್ಕೆ ದಾಸರಾದರೆ ಅದು ನೀತಿ ಅಂತ ದೇವರ ವಾಕ್ಯ ಹೇಳ್ತದೆ. ಮತ್ತು ನೋಡಿ, ನಾವು ನೋಡಿ ನೀತಿಯ ಕೆಲಸಗಳನ್ನು ಮಾಡುವ ಸಾಧನಗಳಾಗಿ ದೇವರಿಗೆ ನಾವು ಒಪ್ಪಿಸಬೇಕು, ಒಳಪಡಿಸಬೇಕು. ಯಾಕೆ? ಪಾಪವು ನಿಮ್ಮ ಮೇಲೆ ಪ್ರಭುತ್ವ ನಡೆಸಬಾರದು ದೇವರ ವಾಕ್ಯ ಹೇಳ್ತದೆ. ಆಗಿರುವಾಗ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಬೇರೆ, ಪಾಪದಿಂದ ಹೇಗೆ ನಾವು ರಕ್ಷಿಸಬಲ್ಲುವಂಥದ್ದು ನೋಡಿ. ಪಾಪದಿಂದ ರಕ್ಷಿಸಲ್ಪಡಬೇಕಾದ್ರೆ ಒಂದೇ ಇರುವುದು ಮಾತ್ರ ದೇವರ ಪರಿಶುದ್ಧವಾದ ವಾಕ್ಯ. ಇದು ನಮ್ಮ ಕೈಯಲ್ಲಿದೆ, ನಮ್ಮ ಮನೆಯಲ್ಲಿದೆ. ನಾವೇನು ಮಾಡಬೇಕು? ನಾವು ದೇವರ ವಾಕ್ಯಕ್ಕೆ ಗಮನ ಕೊಡಬೇಕು. ನಾವು ಲೋಕಕ್ಕೆ ಅಲ್ಲ, ನಾವು ಲೋಕದಲ್ಲಿರುವ ಸಂಪತ್ತುಗಳಿಗೆ ಅಲ್ಲ. ನೋಡಿ, ಇದರಲ್ಲಿ ನಮಗೆ ನೀತಿ ಬೋಧನೆ ಇದೆ. ದೇವರ ಪರಿಶುದ್ಧವಾದ ವಾಕ್ಯಗಳು ನಮಗೆ ಉಂಟು. ಹಾಗಿರುವಾಗ ನೋಡಿ, ಒಬ್ಬ ಮನುಷ್ಯನು ಒಳ್ಳೆಯವನಾಗಿ, ಒಬ್ಬ ಮನುಷ್ಯನು ನೀತಿಯಲ್ಲಿ, ಒಬ್ಬ ಮನುಷ್ಯನು ಪರಿಶುದ್ಧತೆಯಲ್ಲಿ, ಸಮಾಧಾನದಲ್ಲಿ ಇರಬೇಕಾದ್ರೆ ಬೇರೆ ಈ ವಾಕ್ಯವನ್ನು ಕೈಕೊಳ್ಳಿ. ದಿನನಿತ್ಯ ನೀವು ಬೈಬಲನ್ನು ಓದಿರಿ. ಬೈಬಲನ್ನು ಓದಲು ಮಾತ್ರವಲ್ಲ, ಪ್ರಾರ್ಥನೆಯ ಮೂಲಕವಾಗಿ ಇದನ್ನು ಧ್ಯಾನ ಮಾಡಿರಿ. ಆಗ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾನೆ. ನಿಮ್ಮ ಜೀವನ ಒಳ್ಳೆಯದಾಗುತ್ತದೆ, ನಿಮ್ಮ ಆರೋಗ್ಯ ಒಳ್ಳೆಯದಾಗ್ತದೆ, ನಿಮ್ಮ ಮನೆಯಲ್ಲಿ ಕೂಡ ದೇವರ ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ, ಸಂತೋಷ ಇರ್ತದೆ. ನಿಮಗೇನು ಕಷ್ಟಗಳಿರ್ಬೋದು, ನಿಮ್ಮಲ್ಲಿ ಸಮಸ್ಯೆಗಳಿರ್ಬೋದು, ನಿಮಗೆ ಬಾಧೆಗಳಿರ್ಬೋದು, ಬೇರೆ ಬಿಡುಗಡೆ ಕೊಡುವಂಥದ್ದು ಸೇವಕರಲ್ಲ, ಅದು ಜೀವವುಳ್ಳ ದೇವರ ವಾಕ್ಯ. ಇದನ್ನು ನಂಬಿದೆ ಅಂತ ದೇವರ ದಾಸನಾಗಿ ಮತ್ತು ನಿಮ್ಮ ಸೇವಕನಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ ಮತ್ತು ಬೇಡಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡುವ. ಪ್ರೀತಿಯ ದೇವರೇ, ನಿಮಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಯೋಗ್ಯನು ನೀನೇ ಒಬ್ಬನೇ. ಪರಿಶುದ್ಧ ತಂದೆ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿಯಪ್ಪ. ಅಪ್ಪ, ಈ ವಾಕ್ಯವನ್ನು ನಮಗೆ ಪವಿತ್ರ ಆತ್ಮನ ಮೂಲಕ ದಯಪಾಲಿಸಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ಪ್ರೀತಿಯ ತಂದೆ, ನಿಮ್ಮ ಒಳ್ಳೆಯ ಮಗನಾದ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ತಂದೆ ಬಳಿಗೆ ಹೋಗುವ ಪ್ರವೇಶ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ವಾಕ್ಯವನ್ನು ಕೇಳುವುದು ಮಾತ್ರ ಆಗಿರದೆ, ನಾವು ವಾಕ್ಯವನ್ನು ಕೈಕೊಂಡು ನಡೆಯುವಂಥ ಕ್ರೈಸ್ತರಾಗಿ ನಮ್ಮ ಬಲಪಡಿಸು. ಒಬ್ಬ ಮನುಷ್ಯನ ಪಾಪದಿಂದ ಹೇಗೆ ರಕ್ಷಿಸಲ್ಪಡುವಂಥದ್ದು ಅಪ್ಪ, ನಿನ್ನ ವಾಕ್ಯವನ್ನು ಕೈಗೊಳ್ಳುವುದರಿಂದಲೇ ನಮ್ಮ ವಾಕ್ಯ ಇರ್ತದೆ. ಹೌದು ಕರ್ತನೆ, ನಿಮ್ಮ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬಚ್ಚಿಡುವಂತೆ ನಮಗೆ ಸಹಾಯ ಮಾಡಿ. ನಿಮ್ಮ ಮಕ್ಕಳು ಕರ್ತನೆ ಯಾರು ಕಷ್ಟದಲ್ಲಿರುವುದಾದರೆ ಈ ಸಮಯದಲ್ಲಿ ನಿಮ್ಮ ಸೇವಕನಾದ ನಾನು ಪ್ರಾರ್ಥಿಸುವಾಗ ಅವರ ಕುಟುಂಬದಲ್ಲಿ ಕಾರ್ಯ ಮಾಡು. ಅವರಿಗೆ ಸುಖ, ಶಾಂತಿ, ಸಂತೋಷ, ಸಮಾಧಾನ, ನೆಮ್ಮದಿ ಮತ್ತು ಪ್ರತಿಯೊಂದು ಕುಟುಂಬಗಳಲ್ಲಿ ದೇವರೇ ನಿನ್ನ ಆತ್ಮನ ಕಾರ್ಯ ನಡೆಯಲಿ. ಹಾಗೆ ಎಲ್ಲರಿಗೂ ಸಂತೋಷವನ್ನು ನಡೆಸು. ಯಾರ್ಯಾರ ತಂದೆ ರಕ್ಷಣೆ ಆಗಲಿಲ್ಲ, ಅವರ ಹೃದಯದಲ್ಲಿ ಪವಿತ್ರ ಆತ್ಮನೇ ಮಾತನಾಡು. ಅವರಿಗೆ ಸರಿಯಾದ ತಿಳುವಳಿಕೆ, ಮನವರಿಕೆ ಕೊಟ್ಟು ಮಾನಸಾಂತರ ಹೊಂದಿ ಯೇಸುವನ್ನು ಹೃದಯ ಸ್ವೀಕಾರ ಮಾಡುವಂತೆ ಸಹಾಯ ಮಾಡಿ. ನಿಮ್ಮ ಮಕ್ಕಳು ಯಾರು ನನ್ನ ಬಗ್ಗೆ ನಿಲ್ಲುವುದಾದರೆ ಅವರನ್ನು ಗುಣಪಡಿಸು. ನಿಮ್ಮ ಮಕ್ಕಳು ಕರ್ತನೆ ಕುಟುಂಬದಲ್ಲಿ ಕಷ್ಟಗಳು ಇರುವುದಾದರೆ ಅವರಿಗೆ ಬಿಡುಗಡೆ ಸಹಾಯ ಮಾಡು ಕರ್ತನೆ. ಅಪ್ಪ, ನೀನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸಬೇಕಾಗಿ ನನ್ನ ಒಡೆಯನಾದ, ನನ್ನ ಸೃಷ್ಟಿಕರ್ತನಾದ ಪ್ರೀತಿಯ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನನ್ನ ತಂದೆಯ ಪ್ರೀತಿ, ಯೇಸುವಿನ ಕೃಪೆ, ಪವಿತ್ರಾತ್ಮನ ಮನ್ಯತೆ ನಮ್ಮೊಂದಿಗೆ ಸದಾ ಇರಲಿ. ಆಮೇಲೆ ದೇವರು